ಅಧಿಕಾರಿಗಳಿಗೆ ಅರ್ಜಿ ಬಂದರೂ ಬಂದೇ ಇಲ್ಲ ಅಂತ ಹೇಳುವ ಅಧಿಕಾರಿಗಳಿಗೆ ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನಲ್ಲಿ ಭೂಕಳ್ಳರ ಕಾಟ ದಿನೇ ದಿನೇ ಹೆಚ್ಚುತ್ತಾ ಇದ್ದು ಸ್ಮಶಾನದ ಭೂಮಿಗಳೇ ಇವರುಗಳ ಟಾರ್ಗೆಟ್ ಆಗಿದೆ. ನೀವು ನೋಡ್ತಾ ಇರೋ ದೃಶ್ಯ ನಂಜನಗೂಡು ಪಟ್ಟಣದ ಕಪಿಲೆ ನದಿ ದಂಡದಲ್ಲಿರುವ ಚಾಮಲಾಪುರ ಹುಂಡಿಯ ಸಾರ್ವಜನಿಕರ ಸ್ಮಶಾನದ ಭೂಮಿ. ಇಲ್ಲಿ ಖಾಸಗಿ ಉದ್ಯಮಿಗಳ ಟಿಪ್ಪರ್, ಜೆಸಿಬಿ, ಲಾರಿ ವಾಹನಗಳ ಗರ್ಜನೆ ಜೋರಾಗಿದ್ದು ಸರ್ಕಾರದ ಸ್ಮಶಾನದ ಭೂಮಿಯನ್ನ ಒತ್ತುವರಿ ಮಾಡಿಕೊಂಡು ಅಕ್ರಮವಾಗಿ ಮಣ್ಣು ದಂಧೆ ನಡೆಸ್ತಾ ಇರುವ ಗಂಭೀರ ಆರೋಪಗಳು ಕೇಳಿ ಬಂದಿದೆ. ಚಾಮಲಾಪುರ ಹುಂಡಿಯ ಜನ ರೊಚ್ಚಿಗೆದ್ದಿದ್ದು ಭೂಕಳ್ಳರ ವಿರುದ್ಧ ಶನಿವಾರ ಭಾರಿ ಪ್ರತಿಭಟನೆ ನಡೆಸಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಉಪ್ಪಾರರು, ಒಕ್ಕಲಿಗರು, ಲಿಂಗಾಯತರು, ಕುರುಬರು ಸೇರಿದಂತೆ ಹಿಂದೂಗಳಿಗೆಂದು ನೀಡಲಾದ ಸ್ಮಶಾನದ ಭೂಮಿ ಇದೀಗ ಖಾಸಗಿ ವ್ಯಕ್ತಿಗಳ ಸ್ವತ್ತಾಗಿದೆ. ರಾಜಾರೋಷವಾಗಿ ಸ್ಮಶಾನದ ಭೂಮಿಯನ್ನ ಒತ್ತುವರಿ ಮಾಡಿಕೊಂಡು ಇಲ್ಲಿನ ಮಣ್ಣಿನ ಲೋಡ್ ಅನ್ಲೋಡ್ ಮಾಡಲಾಗ್ತಾ ಇದೆ. ಕಳೆದ 2-3 ತಿಂಗಳುಗಳಿಂದ ಈ ರೀತಿಯ ಅಕ್ರಮ ನಡೀತಾ ಇದ್ದು ಇದರಿಂದ ರೊಚ್ಚಿಗೆದ್ದ ಜನ ಸ್ಥಳಕ್ಕಾಗಮಿಸಿ ಭೂಕಳ್ಳರ ವಿರುದ್ಧ ಪ್ರತಿಭಟನೆ ನಡೆಸಿದ್ದಾರೆ. ಇನ್ನು ಸ್ಮಶಾನದ ಭೂಮಿಗೆ ಸೂಕ್ತ ರಕ್ಷಣೆ ನೀಡದ ಅಧಿಕಾರಿಗಳ ವಿರುದ್ಧವೂ ವಿವಿಧ ಘೋಷಣೆ ಕೂಗಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಕಪಿಲೆ ನದಿ ದಂಡೆಯಲ್ಲಿ ಸ್ಮಶಾನದ ಭೂಮಿಯಲ್ಲಿ ಲಾರಿ, ಟಿಪ್ಪರ್ ಮತ್ತು ಜೆಸಿಬಿಗಳ ಸದ್ದು ಜೋರಾಗಿದ್ದು ಯಾರಾದ್ರೂ ಸತ್ತರೆ ಅಂತಿಮ ಸಂಸ್ಕಾರ ಮಾಡಲು ಸಾಧ್ಯವಾಗದ ಸ್ಥಿತಿ ನಿರ್ಮಾಣವಾಗಿದೆ. ಬೇರೆಡೆಗಳಿಂದ ಬಂದು ತಮ್ಮ ಸ್ವಂತ ವ್ಯವಹಾರಕ್ಕಾಗಿ ಸರ್ಕಾರದ ಸ್ಮಶಾನದ ಭೂಮಿಯನ್ನ ಬಳಸಿಕೊಳ್ಳುತ್ತಿರುವುದು ಖಂಡನೀಯ ಅಂತ ವಿವಿಧ ಘೋಷಣೆ ಕೂಗಿ ಪ್ರತಿಭಟನೆ ನಡೆಸಿದ್ದಾರೆ. ನಂಜನಗೂಡು ಟೌನ್ ಪೊಲೀಸರು ಮತ್ತು ನೀರಾವರಿ ಇಲಾಖೆಗೆ ಸಂಬಂಧಿಸಿದ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಮಣ್ಣು ತುಂಬಿದ್ದ 2 ಲಾರಿಗಳನ್ನ ವಶಕ್ಕೆ ಪಡೆದಿದ್ದಾರೆ. ಈ ಸಂದರ್ಭ ಪೊಲೀಸರು ಮತ್ತು ಅಧಿಕಾರಿಗಳನ್ನ ತರಾಟೆಗೆ ಪಡೆದ ಸಾರ್ವಜನಿಕರು ಕಳೆದ 2-3 ತಿಂಗಳುಗಳಿಂದ ರಾಜಾರೋಷವಾಗಿ ಕಳ್ಳ ವ್ಯವಹಾರ ನಡೀತಾ ಇದೆ, ಸ್ಮಶಾನದ ಭೂಮಿಯನ್ನು ಬಳಸಿಕೊಳ್ಳಲು ಇವರಿಗೆ ಯಾರು ಅನುಮತಿ ಕೊಟ್ಟಿದ್ದಾರೆ ಅಂತ ತೀವ್ರ ತರಾಟೆಗೆ ಪಡೆದಿದ್ದಾರೆ. ಈ ವೇಳೆ ಮಾಧ್ಯಮಗಳ ಜೊತೆ ಮಾತನಾಡಿದ ಕೆಲವು ನಾಗರಿಕರು, ಇದು ಸಾರ್ವಜನಿಕರ ಸ್ಮಶಾನದ ಭೂಮಿ, ಇಲ್ಲಿಗೆ ಕೆಲವು ಭೂಕಳ್ಳರ ಕಣ್ಣು ಬಿದ್ದಿದ್ದು ಸ್ಮಶಾನದ ಭೂಮಿಯನ್ನ ತಮ್ಮ ಸ್ವಂತಿಕೆಗಾಗಿ ಬಳಸಿಕೊಳ್ಳುತ್ತಿದ್ದಾರೆ. ಹೀಗಾಗಿ ಇವತ್ತು ಪ್ರತಿಭಟನೆ ನಡೆಸ್ತಾ ಇದ್ದೇವೆ. ಇಂತಹ ಅಕ್ರಮಗಳಿಗೆ ಸಂಬಂಧಪಟ್ಟ ಅಧಿಕಾರಿಗಳು ಕಡಿವಾಣ ಹಾಕದೆ ಹೋದರೆ ಮುಂದೆ ಉಗ್ರ ಹೋರಾಟ ನಡೆಸುವುದಾಗಿ ಎಚ್ಚರಿಕೆ ನೀಡಿದ್ರು. ಒಟ್ಟಾರೆ ಸಿಎಂ ತವರು ಜಿಲ್ಲೆಯಲ್ಲಿ ಸರ್ಕಾರಿ ಭೂಮಿಗಳನ್ನ ಯಾರ್ಯಾರೋ ಖಾಸಗಿ ಉದ್ಯಮಿಗಳು ಬಳಸಿಕೊಳ್ಳುತ್ತಿದ್ದು ತಾಲೂಕು ಆಡಳಿತ ಮತ್ತು ಸ್ಥಳೀಯ ಶಾಸಕರುಗಳು ಈ ರೀತಿಯ ವಿಚಾರಗಳನ್ನ ಗಂಭೀರವಾಗಿ ಪರಿಗಣಿಸದೆ ಹೋದರೆ ಮುಂದೆ ಭಾರಿ ಆಕ್ರೋಶಕ್ಕೆ ತುತ್ತಾಗಬೇಕಾದ ಪರಿಸ್ಥಿತಿ ನಿರ್ಮಾಣ ಆಗುವುದರಲ್ಲಿ ನೋ ಡೌಟ್. ಚಾಮಲಾಪುರದ ನಿವಾಸಿ ಚಂದ್ರಶೇಖರ್ ಅಂತ ಈ ಖಾಸಗಿ ಭೂ ಕಬಳಿಕೆದಾರರು ಕಪಿಲಾ ನದಿ ತಡ ಪ್ರದೇಶದಲ್ಲಿ ಏನಾಯಿತು, ಕಪಿಲಾ ನದಿ ತಡ ಸ್ಮಶಾನದ ಜಾಗ ಮತ್ತು ಕಪಿಲಾ ನದಿ ತಡ ಪ್ರದೇಶಗಳ ಎರಡೂ ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡು ಅಕ್ರಮವಾದ ಮಣ್ಣನ್ನು ಇಲ್ಲಿ ತಂದು ತುಂಬಿ ನಮ್ಮ ಸ್ಮಶಾನ ಮತ್ತು ನದಿ ತಡೆ ಪ್ರದೇಶ ಎರಡನ್ನೂ ಮುಚ್ಚಾಕ್ತಿದ್ದಾರೆ. ಇದೇ ವಿಷಯವಾಗಿ ಕಂದಾಯ ಇಲಾಖೆ ಮತ್ತು ತಾಲೂಕು ಆಡಳಿತಕ್ಕೆ ನಾನು ಸರಿಸುಮಾರು 2 ತಿಂಗಳು 3 ತಿಂಗಳಿಂದ ಅರ್ಜಿ ಕೊಟ್ಟಿದ್ದೀನಿ. ಇದುವರೆಗೂ ಸೂಕ್ತ ಕಂದಾಯ ಅಧಿಕಾರಿ ಆಗಲಿ ತಾಲೂಕು ಆಡಳಿತದವರಾಗಲಿ ಇದುವರೆಗೂ ಕ್ರಮ ವಹಿಸಿಲ್ಲ. ಅದೊಂದು ಕಾರಣ. 2, ನಮ್ಮ ಉಪ್ಪಾರ ಚಾಮಲಾಪುರ ಸರ್ವ ಜನಾಂಗ ಎಲ್ಲ ಜಾತಿಗಳಿಗೂ ಒಂದೇ ಸ್ಮಶಾನ ಸದ್ಯಕ್ಕೆ ಇದ್ದದ್ದು. ಇದನ್ನು ಸರಿಸುಮಾರು 80% ಆಲ್ರೆಡಿ ಮುಚ್ಚಿಬಿಟ್ಟಿದ್ದಾರೆ. ಕಂದಾಯ ಇಲಾಖೆಯವರು ಏನು ಕ್ರಮ ಇನ್ನೂ ಕೈಗೊಂಡಿಲ್ಲ. ಆ ವಿಚಾರವಾಗಿ ನಮ್ಮ ಊರಿನ ಗ್ರಾಮಸ್ಥರು ಮುಖಂಡರು ಎಲ್ಲರೂ ಸೇರಿ ಇವತ್ತು ಪ್ರತಿಭಟನೆ ಹಮ್ಮಿಕೊಂಡಿದ್ದು. ಪ್ರತಿಭಟನೆಯಲ್ಲಿ ಕಂದಾಯ ಇಲಾಖೆಯ ಅಧಿಕಾರಿಗಳು ನಾಳೆ 10 ಎಲ್ಲರೂ ಗ್ರಾಮಸ್ಥರ ಸಮ್ಮುಖದಲ್ಲಿ ಅಳತೆ ಮಾಡಿ ನಿಮ್ದು ಏನು ಒತ್ತುವರಿ ಕಪಿಲಾ ನದಿ ದಡ ಪ್ರದೇಶ ಪ್ಲಸ್ ಏನು ಸ್ಮಶಾನ ಒತ್ತುವರಿ ಆಗುತ್ತೆ ಅವೆರಡನ್ನು ತೆರವು ಮಾಡಿಕೊಡ್ತೀವಿ ಅಂತ ಸೂಕ್ತ ಭರವಸೆ ಆದಮೇಲೆ ಪ್ರತಿಭಟನೆ ಕೈಬಿಟ್ಟಿದ್ವಿ. ದಯವಿಟ್ಟು ತಾಲೂಕು ಆಡಳಿತ, ತಹಸೀಲ್ದಾರರಾಗಲಿ, RIVR ಆಗಲಿ, ಸರ್ವೇಯರ್ಗಳು ಎಲ್ಲ ಬಂದು ಇದನ್ನು ನೀರಾವರಿ ಇಲಾಖೆಯವರು ಬಂದು ಇದನ್ನು ತೆರವು ಮಾಡಿಸಿ ನಮ್ಮ ಗ್ರಾಮಸ್ಥರಿಗೆ ಅರಿವು ಮಾಡಿಕೊಡ್ಬೇಕಾಗಿ ವಿನಂತಿ. ಯಾರು ಸರ್ ಈ ಥರ ಮಾಡ್ತಾ ಇರೋದು ಅಂತ? ಸರ್ ಖಾಸಗಿ ವ್ಯಕ್ತಿಗಳು ಬೆಂಗಳೂರು ಯಾರು ಭೂಮಿನ ಇದನ್ನ ಖಾಸಗಿಯವರು ಆ ಕಡೆದು ಭೂಮಿ ಕಬಳಿಕೆ ಮಾಡವ್ರೆ.
ಆ ಕಾರಣಕ್ಕೆ ಏನು ಮಾಡೋರೆ, ಈ ನಮ್ಮ ಸರ್ಕಾರಿ ಭೂಮಿಗಳ ನದಿ ತಡ ಪ್ರದೇಶಗಳನ್ನ ಒತ್ತುವರಿ ಮಾಡ್ಕೊಂಡು ಅಕ್ರಮವಾಗಿ ಇಲ್ಲಿ ರೆಸಾರ್ಟ್ ಮಾಡೋ ಉದ್ದೇಶ ಇದ್ದು. ನದಿ ತೀರ ಪ್ರದೇಶಗಳಲ್ಲಿ ರೆಸಾರ್ಟ್ ಮಾಡೋ ಉದ್ದೇಶಗಳೇ ಇಲ್ಲ. ಈಗ ಕಬಿನಿ ಕೋಟೆದು ನಿಮ್ಗೆ ನೋಡಿರ್ಬೋದು ಎಂಥ ದೊಡ್ಡ ನ್ಯೂಸ್ ಆಗೈತೆ ಅಂತ. ಇಲ್ಲೂ ರೆಸಾರ್ಟ್ ಮಾಡ್ತಾರೆ ಅಂತಲೂ ನಮಗೆ ಮಾಹಿತಿ ಬಂದಿದ್ದು. ದಯವಿಟ್ಟು ಈ ರೆಸಾರ್ಟ್ ವಿಷಯದಾಗಲಿ ನದಿ ತೀರ ಪ್ರದೇಶಗಳಲ್ಲಿ ವನ್ಯಜೀವಿಗಳು ಇರ್ತವೆ, ಆ ಕಾರಣಕ್ಕೆ ಯಾವುದೂ ತೊಂದರೆ ಕೊಡದಂಗೆ ಸ್ಮಶಾನಕ್ಕೆ ಅನುವು ಮಾಡಿಕೊಡ್ಬೇಕಾಗಿ ಚಾಮಲಾಪುರದವರ ಗ್ರಾಮಸ್ಥರ ಆಶಯ ಕೋರಿಕೆ ಸರ್. ಇವಾಗ ಇವರು ಮಟ್ಟ ಮಾಡ್ತಿರ್ಬೇಕಾದ್ರೆ ಒಂದು 8 ದಿನಗಳ ಹಿಂದೆ ಬಂದು ನಾನು ಈ ಜಾಗದಲ್ಲಿ ನಿಮ್ದು ಏನೈತೆ ಅಲ್ಲಿ ಗಂಟ ಮಾಡಿಬಿಟ್ಟು ನಮ್ಮದೇ ಸ್ಮಶಾನ ಜಾಗನ ಯಾವುದೇ ಕಾರಣಕ್ಕೂ ನೀವು ಮಣ್ಣೆಲ್ಲ ಹಾಕ್ಬೇಡಿ, ಇದ್ರ ಬಗ್ಗೆ ನೀವು ನಮ್ಗೆ ವಿಚಾರ ಮುಟ್ಟಿಸ್ಬಿಟ್ಟು ಅಂತಂದಂತೆ 2 ದಿನ ಗಡುವು ಕೊಟ್ಟರು. 2 ದಿನ ಬರ್ತೀನಿ, 2 ದಿನ ಬಂದು ನಿಮ್ಮ ಹತ್ರ ಮಾತಾಡ್ಬಿಟ್ಟು ನನ್ನಿಂದನೇ 2 ಕುಂಟೆ 3 ಕುಂಟೆ ಬಿಟ್ಕೊಡ್ತೀನಿ, ನಿಮ್ಮದು ನನಗೆ ಬ್ಯಾಡಿ ಅಂತ ಹೇಳ್ಬಿಟ್ಟು ಭರವಸೆ ಕೊಟ್ಟರು ಸರ್. ಅದೇ ರೀತಿ ಭರವಸೆ ಕೊಟ್ಬಿಟ್ಟು ಅವರು ಮಣ್ಣು ಹಾಕಲ್ಲ ಅನ್ನೋ ನಂಬಿಕೆ ಮೇಲೆ ನಾವಿದ್ದು. ಅದರ ರಾತ್ರೋರಾತ್ರಿ ಇವರು ಮಣ್ಣ ಏಕಾಏಕಿ ಅಕ್ರಮವಾಗಿ ಮಣ್ಣ ತಂದು ಹೊಡೆದು ನಮ್ದು ಸಿದ್ದಪ್ಪಾಜಿ ದೇವಸ್ಥಾನ ಪೂಜೆ ಮಾಡ್ತಿದ್ರು ಗ್ರಾಮಸ್ಥರೆಲ್ಲ. ಆ ದೇವಸ್ಥಾನವನ್ನು ಸುತ್ತ ಮುಚ್ಚಾಕಿದ್ದಾರೆ. ನಮ್ಮ ಗ್ರಾಮಕ್ಕೆ ಆಗಲಿ ಯಾರಿಗೆ ಆಗಲಿ ಮಾಹಿತಿ ಇಲ್ಲದೇನೆ ಇವರು ಅಕ್ರಮವಾಗಿ ಅಧಿಕಾರಿಗಳನ್ನ ದುರುಪಯೋಗ ಪಡಿಸ್ಕೊಂಡು ಈ ಇದನ್ನ ಸಕ್ಸಸ್ ಮಾಡ್ಕೊಂಡಿದ್ದಾರೆ. ದಯವಿಟ್ಟು 300-400 ವರ್ಷಗಳ ಇತಿಹಾಸದಿಂದ ನಾವು ಇಲ್ಲೇ ಸಮಾಧಿ ಮಾಡಿರೋದು. ಇಲ್ಲಿ ಕುಂಬಾರರು, ಕುರುಬರು, ಉಪ್ಪಾರರು, ಲಿಂಗಾಯತರು, ನಾವು 5 ಸಮುದಾಯದವ್ರಿಗೆ ಒಂದು 20,000 ಜನಸಂಖ್ಯೆ ಇದ್ದೀವಿ. ಸ್ಮಶಾನ ಇಲ್ಲಿ ಬಿಟ್ಟು ನೀನೆಲ್ಲವಿಲ್ಲ. ದಯವಿಟ್ಟು ಈ ಜಾಗ ಸ್ಮಶಾನಕ್ಕೆ ಆಗ್ಬೇಕು ಅಂತ ನಾನು ಗ್ರಾಮಸ್ಥರ ಪರವಾಗಿ ನಾವೆಲ್ಲ ಈ ಜಾಗ ಸ್ಮಶಾನಕ್ಕೆ ಬಿಡಿಸ್ಕೊಡ್ಬೇಕಂತ ತಮ್ಮಲ್ಲಿ ನಾವು ಮನವಿ ಮಾಡ್ತೀವಿ. ಈಗ ಪೊಲೀಸರು ಯಾರ್ಯಾರು ಬಂದಿದ್ರು ಸರ್, ಏನಂತ ಅಂದ್ರು ಅವರು? ಪೊಲೀಸ್ ಇಲಾಖೆ ಬಂದಿತ್ತು, ನೀರಾವರಿ ಇಲಾಖೆ ಲೇಟ್ ಆಗಿ ಗೊತ್ತು. ತಹಸೀಲ್ದಾರ್ ಸಾಹೇಬ್ರು ಯಾರೋ ಇವ್ರು ಕಳ್ಸಿಕೊಟ್ಟಿದ್ರು. ಏನಂದ್ರು ಈಗ ಅವ್ರು ಬಂದು? ಅವರು ನಾಳೆ ನಿಮ್ಗೆ ಅಳತೆ ಮಾಡಿ ನಿಮ್ಮದು ಸರ್ಕಾರಿ ಭೂಮಿ ಏನಿದೆ ಅದನ್ನು ಬಿಡಿಸ್ಕೊಡ್ತೀವಿ ನಿಮ್ಮ ಸ್ಮಶಾನ ಜಾಗನ ಅಂತ ಹೇಳಿದ್ರು. ಆದರೆ ನದಿ ದಡದಲ್ಲಿ 3 ಅಡಿ 4 ಅಡಿ ನದಿನೇ ಮುಚ್ಕೊಂಡು ಈ ಅಂದರೆ 60 ಅಡಿ ನಮ್ಗೆ ಇದು ಬರಬೇಕು. ಆಗೆಲ್ಲನೂ ಅಕ್ರಮವಾಗಿ ಒಂದು 80 ಅಡಿ ಅಷ್ಟು ಮುಚ್ಚಿದ್ದಾರೆ ಸರ್. ಇದು ಅಕ್ರಮವಾಗಿ ಮಣ್ಣು ಹೊಡೆದು ಅಕ್ರಮವಾಗಿ ಅಧಿಕಾರಿಗಳನ್ನ ದುರುಪಯೋಗ ಪಡಿಸ್ಕೊಂಡು ಇವರು ಕಾನೂನನ್ನ ಉಲ್ಲಂಘನೆ ಮಾಡಿ ಅಕ್ರಮವಾಗಿ ಇದು ಮಾಡಿದ್ದಾರೆ.